ಬಾ ಬಾರೋ ಅಪರೂಪದ ಮುಳ್ಳಂದಿ. ಚೆನ್ನಾಗಿರೋದು. ಸೊ ಫೈನಲಿ ರೀಚ್. ನಡಬರ್ಕ ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿತ್ತು, ಚಾರ್ಜು ಆಗೋಲ್ದಾಗಿತ್ತು. ಸೊ ಹಾಗೆ ಈಗ ಒಂದು 10-15 ನಿಮಿಷ ರೆಸ್ಟ್ ತೊಗೊಂಡೆ. ಸೊ ಫೈನಲಿ ಡಿವೈಸ್ ಚಾರ್ಜ್ ಆಗ್ತದೆ. ಸೊ ರೀಚ್ ಆಗಿದ್ದೀವಿ. Mind blowing. ಸೊ ಫೈನಲಿ ರೀಚ್ ಆಗಿದ್ದೇನೆ. ಹಾಲತ್ ಖರಾಬಾಗಿದೆ ಪೂರ್ತಿ. ಅದು ಪ್ರಭುನ ದರ್ಶನ ಮಾಡಿದ ತಕ್ಷಣ ಎಲ್ಲ ಪೂರ್ತಿ ಮನಸ್ಸಿಗೆ ಶಾಂತ ಆಗುತ್ತೆ. ಸೊ ಬನ್ನಿ ದರ್ಶನ ಮಾಡುವ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಜೈ ಶ್ರೀರಾಮ್. ಹನುಮ ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ ನಿನ್ನ. ಸೊ ಇವಾಗ ಆಯಿತು, ದರ್ಶನ ಆಯಿತು. ಆ ಕಡೆ ಏನು ಹೋಗೋಂಗಿಲ್ಲ, ದರಾಸಲ ಹೋಗ್ತೀವಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೇನ್ ಇಂಪಾರ್ಟೆಂಟ್ ಇರೋದು ದರ್ಶನ ಮಾಡೋದು. ದರ್ಶನ ಆಯಿತು ಅಂದಮೇಲೆ ನೆಕ್ಸ್ಟ್ ಪ್ಲೇಸಿಗೆ ನಾವು ನಮಗೆ ನೆಕ್ಸ್ಟ್ ರೈನ್ಗೆ ಹೋಗೋಣ. ಸೊ ನಾವಿವಾಗಿರೋದು ಶಬರಿ ಗುಹೆ. ಸೊ ಇಲ್ಲೇ ನಮ್ಮ ಪ್ರಭು ಶ್ರೀರಾಮಚಂದ್ರರು ವನವಾಸದಲ್ಲಿದ್ದಾಗ ಶಬರಿ ಇಲ್ಲೇ ಶ್ರೀರಾಮನಿಗೋಸ್ಕರ ಕಾಯ್ತಾಳೆ. ಹಾಗೆ ಶ್ರೀರಾಮನಿಗೆ ಬೇರು ಕೂಡ ಇಲ್ಲೇ ಕೊಡ್ತಾರೆ. ಇದೇ ಪಂಪ ಸರೋವರ. ಓಹೋ, ರಾಮ್. ಸೊ ಇದೇ ಗುಹೆ. ಇದೇ ಗುಹೆನಲ್ಲಿ ಶಬರಿ ರಾಮನಿಗೋಸ್ಕರ ಕಾಯ್ತಾ ಇರ್ತಾಳೆ, ನಮ್ಮ ಶ್ರೀರಾಮನಿಗೋಸ್ಕರ. ಸೊ ಅಫ್ಕೋರ್ಸ್ ಬಹಳ ಕತ್ಲ ಇದೆ. ಇದು ನಮ್ಮ ಪ್ರಭು ಶ್ರೀರಾಮನವರ ಪಾದ. ಹಂಪಿ ಬರೀ ತಿರುಗಾಡೋದಕ್ಕೆ ಮಾತ್ರ ಅಲ್ಲ, ಇಂಥ ಐತಿಹಾಸಿಕ ಸ್ಥಳಗಳಿಗೆ ಹೆಸರುವಾಸಿ. ಮೋಸ್ಟ್ ಆಫ್ ದ ಟೈಮ್ ಅಂಜನಾದ್ರಿಗೆ ಬರ್ತಾರೆ. ಅಂಜನಾದ್ರಿಗೆ ಬಂದು ನೆಕ್ಸ್ಟು ಹೋಗೋದೇ ಅವರು ವಿರೂಪಾಕ್ಷಕ್ಕೆ ಅಥವಾ ವಿಜಯ ವಿಠಲ ಟೆಂಪಲ್ ಆ ರೀತಿ. ಬಟ್ ಸ್ವಲ್ಪ ಇರಿ, ಚಸ್ಮಾ ಹಾಕೊಂಡ್ಬಿಡ್ತೀನಿ, ಬಿಸಿಲು ಭಾಳ ಇದೆ ಗುರು. ಸೊ ಈ ಪಂಪ ಸರೋವರದಲ್ಲಿ ಮೊಸಳೆ ಇದ್ದಾವಂತೆ, 2 ಇದ್ದಾವಂತೆ. ಸೊ ಲೆಟ್ ಸಿ ಯಾವುದಾದ್ರೂ ಒಂದಾದರೂ ಕಾಣುತ್ತಾ ಅಂತ. ಆಗಲೇ ಒಂದು ಆ ಕಡೆ ಆ ಸೈಡ್ ನೋಡಿದೆ, ಅಣ್ಣವರಲ್ಲಿ ತೋರಿಸಿದ್ರು. ಬಟ್ ಐ ಹೋಪ್ ಐ ಫೌಂಡ್ ಒನ್. ಅಲ್ಲಿ ಹೋಗ್ತಾ ಇದೆ ನೋಡಿ. ಮೋಸ್ಟ್ಲಿ ನಿಮ್ಗೆ ಕಾಣಲ್ಲ ಅನಿಸುತ್ತೆ, ಡಿಜಿಟಲ್ ಝೂಮ್ ಇರುವ ಕಾರಣ. ಓಕೆ ಓಕೆ, ಅದಕ್ಕೋಸ್ಕರ ಕೋತಿಗಳು ಬಹಳಷ್ಟು ಇಲ್ಲಿ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ
ಮೇಲ್ಗಡೆ ಜಾಗ ಇದೆ ಹತ್ತಕ್ಕೆ ಮತ್ತೆ ಶತಯೋಜ ಇದಾವಲ್ಲ, ಇಲ್ಲಿಂದ ನೆಕ್ಸ್ಟ್ ಒಂದು ಕೆರೆ ಇದೆ ಅಂತ ಹಿಂದೆ ಸಣ್ಣದು ಮಾಡಿದ್ದಾರೆ. ಸೊ ಅಕ್ವಾಟಿಕ್ ಲೈಫ್ ಹೆಂಗೆ ನ್ಯಾಚುರಲ್ ಇರುತ್ತೆ ಆ ರೀತಿ ಇಲ್ಲಿ ಅಂತ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಈ ಕೆರೆಯಲ್ಲಿ ಆ ಮೊಸಳೆ ಗಿಸಳೆ ಏನಿರ್ತಾವಲ್ಲ ಇಲ್ಲಿಗೆ ಬಂದು ರಾತ್ರಿ ಇಲ್ಲೇ ತಮ್ಮ ಯಾವ ಊರಮ್ಮ ನಿಮ್ಮದು? ಆನೆಗೊಂದಿ ಮನೆಗೊಂದು ಇಲ್ಲೇ. ಆನೆಗೊಂದಿ ಇಲ್ಲೇ ವ್ಯಾಪಾರ ಮಾಡ್ತೀವಿ. ಹೌದು. ನಿಮ್ಮ ಹೆಸರು? ಎಲ್ಲರೂ ಬಂದಿಲ್ಲಿ ಬಾಳೆಹಣ್ಣು ಹಾಕ್ತದ ಬತ್ತಿಗಳಿಗೆ. ಶ್ರೀಕಾಂತ್ ನಾಯ್ಕ 99 ಎಲ್ಲ ಛತ್ರಿ ಕೊಟ್ಟಾನ. ಹ್ಞೂ ಆಮೇಲೆ ಒಂದು ಟೇಬಲ್ ಕೊಟ್ಟಾನ, ಹ್ಞೂ ದುಡ್ಡು ಕೊಟ್ಟಿದ್ದಾನೆ, ಹಣ್ಣು ಕೊಟ್ಟಾನ. ಹ್ಞೂ. ಭಾಳ ಒಳ್ಳೆ ಸೊ ಇವಾಗ ನಾವು ಬಂದಿದ್ದೀವಿ ಶ್ರೀ ಆದಿಶಕ್ತಿ ದುರ್ಗಾ ಮಾತಾ ಗುಡಿಗೆ. ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ಇಲ್ಲಿಂದನೇ ಈಗ ಪ್ರಸ್ತುತ ಅಂಬಾರಿ ಏನಿದೆ ಮೈಸೂರು ಅರಮನೆಯಲ್ಲಿ, ಈ ಟೆಂಪಲ್ಲಿಂದಾನೇ ಅದು ಅಂದರೆ ವಿಜಯನಗರ ಸಾಮ್ರಾಜ್ಯದಿಂದನೇ ಅಲ್ಲಿಗೆ ಹೋಗ್ತಿದೆ ಅಂತ. ಪ್ಲಸ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಕೂಡ ದಸರಾ ಟೈಮಲ್ಲಿ ಹೆಂಗೆ ಅಂಬಾರಿ ನಡೀತದಲ್ಲ ಮೈಸೂರಲ್ಲಿ, ಆ ರೀತಿ ಇಲ್ಲಿ ಕೂಡ ಆನೆ ಮೇಲೆ ಅಂಬಾರಿನ ಕುಣಿಸ್ಕೊಂಡು ಸುತ್ತಾಕ್ತಾರೆ. ಸೊ ಅದೊಂದು ದೊಡ್ಡ ಹಬ್ಬ. ಅದನ್ನು ನೀವೇನಾದರೂ ದಸರಾ ಟೈಮಲ್ಲಿ ಇಲ್ಲಿ ಬಂದರೆ ನೋಡ್ಬೋದು. ನಿಮಗೆಲ್ಲ ನಾನು ತೋರಿಸ್ತೀನಿ ಬೇಕಾದರೆ ಹೇಗಿದೆ ಅಂತ ಅದು. ಸೊ ನೀವು ಇಲ್ಲಿ ನೋಡ್ಬೋದು ಇದೇ ರೀತಿ ಆನೆ ಮೇಲೆ ಅಂಬಾರಿನ ಕುಣಿಸ್ಕೊಂಡು ಇಲ್ಲಿ ಜಾತ್ರೆ ನಡೆಯುತ್ತೆ, ಉತ್ಸವ. ಮೋಸ್ಟ್ಲಿ ಇಲ್ಲಿ ಕೂಡ ಜಾಗ ಇತ್ತು ಅನಿಸುತ್ತೆ ಬಿಡ್ಲಿಗೆ, ಬಟ್ ದ್ಯಾಟ್ಸ್ ಓಕೆ. ಸ್ವಲ್ಪ ಅಜೀಬ್ ಅನ್ಸತ್ತೆ ಸಣ್ಣದಾದ ಟಿ ಶರ್ಟ್. ಇನ್ನೂ ಪೂಜೆ ಆಗ್ತದೆ ವಾದನಾಯಿ ಹೋಗಿದೆ ಟೆಂಪಲು. ಏನೋ ಹವನ ನಡೀತಾ ಇದೆ ಗುರು ಇಲ್ಲಿ. ಈಗ ಹೊಡೆಯೋದು ಯಾರಿಗಾದ್ರು ಹರಕೆ ಗಿರ್ಕೆ ಏನಾದರೂ ಇದ್ರೆ ಬಸ್ತಾ ಇರ್ತಾರೆ. ಇದು ಸುಪ್ರಸಿದ್ಧ ಅದು ಟೆಂಪಲ್. ಇವಾಗಿಂದ ಅಲ್ಲ, ಎಲ್ಲ ಗೌರಿಗಳು ಇಲ್ಲೇ ಇರ್ತಾರೆ. ಓ ಏನೋ ಹವನ ನಡೀತಾವ. ಹವನ ಮಾಡ್ತಾಯಿದ್ದಾರೆ. ಎಲ್ಲಿ ಹವನ ಮಾಡ್ತಾರೋ ಅಲ್ಲಿ ಹೋಗಿ ಸ್ವಲ್ಪ ಹಾಗೆ ಬಡಿಸ್ಕೋಬೇಕಂತ, ಅಂದರೆ ಆ ಪುಣ್ಯ ನಮಗೂ ಕೂಡ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಜನರಿಗೆ ಅದು ಮೂಢನಂಬಿಕೆ ಅಂತ ಅನ್ನಿಸ್ಬೋದು, ಆದರೆ ನಮ್ಮ ನಂಬಿಕೆ ನಮ್ಮ ಹತ್ರ ಇಲ್ಲಿ, ನಿಮ್ಮ ನಂಬಿಕೆ ನಿಮ್ಮ ಹತ್ರ ಇಲ್ಲಿ. ನಾವು ನಿಮ್ಮ ಮಾತು ಕೇಳೋಕೆ ಹೋಗಲ್ಲ, ನೀವು ನಮ್ಮ ಮಾತು ಹೇಳೋಕೆ ಹೋಗ್ಬೇಡಿ ಅಷ್ಟೇ. ಸೊ ಇಲ್ಲಿಂದ ಇನ್ನು ನೆಕ್ಸ್ಟ್ ಏನಿದೆಯಲ್ಲ, ನಾವು ಹೋಗ್ತಾ ಇರೋದು ವಾಲಿ ಗುಹೆ. ಇಲ್ಲಿಂದಾನೇ ರೈಟ್ ಟರ್ನ್ ಅಂತಂದರೆ ನಿಮಗೆ ವಾಲಿ ಗುಹೆ ಸಿಗ್ತದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಎಕ್ಸ್ಪ್ಲೋರ್ ಮಾಡಿದ್ದೆ ಅದನ್ನು, ಬಹಳ ಚೆನ್ನಾಗಿದೆ. ಸೊ ತೋರಿಸ್ತೀನಿ ನಿಮಗೆ. ಹಾಂ, ಹಾಗೆ ಅಫ್ಕೋರ್ಸ್ ನಿಮ್ಮ ಎಲ್ಲರ ಪ್ರೀತಿಯಾಗೆ ಸೂರ್ಯ ಭಯಂಕರ ಬರೆದ ಆರ್ಟ್ ಕೂಡ ಇಲ್ಲೇ ಇದೆ. ನೀವು ನೋಡ್ಬೋದು. ಇವಿಸ್ ಆಲ್ಮೋಸ್ಟ್ ಆಲ್ ಇಲ್ಲೇ ಹಂಪಿ ಸುತ್ತಮುತ್ತ ಇದೆಯಲ್ಲ, ನಮ್ಮ ಸೂರ್ಯ ಅವರೇ ಮಾಡಿರೋದು ಇದು ಆರ್ಟು. ಐ ವಿಲ್ ಶೋ ಯು. ಹಾಂ, ಇಲ್ಲಿ ನೋಡಿ. ಅಜಾತ ಶತ್ರುಗಳು ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಆಗಿ ನಮ್ಮ ಸೂರ್ಯ ಅಣ್ಣವ್ರು ಸಿಕ್ಕರೆ ಸೂರ್ಯ ಅಣ್ಣವ್ರ ಜೊತೆ ಮಾತಾಡಿ ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಇಲ್ಲಿ ಹೋಗ್ತಾ ಇರೋದು ವಾಲಿ ಗುಹೆ. ಈ ವಾಲಿ ಗುಹೆ ಬಗ್ಗೆ ಹೇಳೋದಂಥದ್ದು ಏನಿಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಬಟ್ ಆದರೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಯಾತಕ್ಕಂತಂದರೆ ಇಲ್ಲಿಂದ ನಾವು ರೈಟಿಗೆ ಟರ್ನ್ ಆದರೆ ವಾಲಿ ಗುಹೆ ಇದೆ. ಲಾಸ್ಟ್ ಟೈಮ್ ಬಂದಾಗ ಗುರುಗಳು ಹೇಳಿದ್ದು ಯಾವತ್ತು ಬಲದಿಂದ ನೋಡಿ, ವಾಲಿ ಗುಹೆ ಬಲದಿಂದ ಎಡಕ್ಕೆ ಹೋಗಬೇಕು, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂತಂದು ಲಾಸ್ಟ್ ಟೈಮ್ ಗುರುಗಳು ಬಂದಾಗ ಹೇಳಿದರು.
ನಂದಲ್ಲಿ ಮಾತೇನಿಲ್ಲ, ಅಂದರೆ ನಾನೇನೋ ಓಡಿಸ್ಕೊಂಡು ಸೇರಿದ್ದೇನೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಕೆಲ ವರ್ಷಗಳ ಹಿಂದೆ ಬಂದಾಗಿತ್ತು. ಯಾತಕ್ಕೆ ಅಂತಂದರೆ ಕಾಡು ಮುಗಿದ ಕಾರಣದಿಂದ. ಸೊ ಇಲ್ಲಿಂದ ಮೇಲ್ಗಡೆನೂ ಜಾಗ ಇತ್ತು ಅನಿಸುತ್ತೆ, ಬಟ್ ಅದೇ ಕಾರಣಕ್ಕೋಸ್ಕರನೇ ಇದು ಬಂದಾಗಿರೋದು. ಸೊ ಇಲ್ಲಿಂದ ಪ್ರಾಣಿ ಬರ್ತವೆ, ಆದರೆ ನಾವು ಹೋಗಬೇಕಾಗಿರೋದು ವಾಲಿ ಗುಹೆ ಕಡೆಗೆ. ಕತ್ಲು ಏನಾಗ್ತದೆ. ಇದೇ ಬಾಗಿಲನ್ನು ಸುಗ್ರೀವ ಮುಚ್ಚಿರ್ತಾನೆ, ಬಟ್ ಅವನಿಗೆ ಐಡಿಯಾ ಇರೋಂಗಿಲ್ಲ ಇಲ್ಲಿ ಇನ್ನೊಂದು ಹಿಂದೆ ದಾರಿ ಇದೆ ಅಂತಂದು. ಸೊ ಹಾಗಾಗಿ ವಾಲಿ ಅಲ್ಲಿಂದ ಬರ್ತಾನೆ ಒಳಗಡೆ. ಇಲ್ಲಿಂದ ಒಳಗಡೆ ಒಂದು ಗುಪ್ತ ಗಣಪತಿ, ಮಹಾಶಕ್ತಿ ಗಣಪತಿ ದೇವಸ್ಥಾನ ಇದೆ. ಒಳಗಡೆ ವಿಡಿಯೋ ಎಂಟ್ರಿ ಇಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡಲ್ಲ, ಬಟ್ ಇಲ್ಲಿ ಕೂಡ ಬರ್ಬೋದು ನೀವು. ಸೊ ಈ ಗುಡಿ ಏನಿದೆಯಲ್ಲ, ಗುಡಿ ಸೈಡಿಗೆ ಶ್ರೀಶೈನ ಮಲ್ಲಿಕಾರ್ಜುನೇಶ್ವರ ಇದ್ದಾನೆ. ಸೊ ಧರ್ಮಸ್ಥಳ ಬಂದಾಗ ಹಿಂಗೆ ಆಗ್ತದೆ, ಸೈಡಿಗೆ ಕಾರ್ನರ್ ಅದಲ್ಲ ಹಾಗಾಗಿ ಮಿಸ್ ಮಾಡ್ತೀನಿ. ಬಟ್ ಲಾಸ್ಟ್ ಮೂಮೆಂಟಿಗೆ ಹೋಗ್ತಾ ಇರಬೇಕಾದಾಗೆ ವಾಪಸ್ ಬಂದು ದರ್ಶನ ಮಾಡಿ ಹೋಗ್ತೀನಿ. ಸೊ ಧರ್ಮಸ್ಥಳ ಆದಂಗೆ ಈ ಸಲ ಆಯಿತು, ಇಲ್ಲಿ ಆದರೂ ಇಲ್ಲಿ. ಸೊ ಲೆಟ್ಸ್ ಗೋ. ಸೊ ನೀವು ನೋಡ್ಬೋದು ಎಷ್ಟು ಚೆಂದ ಇದೆ ಗುರು. ನಾನು ನಿಮಗೆ ಬಾಯಿ ಮಾತಲ್ಲಿ ಹೇಳೋದಕ್ಕಾಗ್ತಾರಲ್ಲ. ಇದು ತಿರುಪತಿಯಲ್ಲಿ ತಿಮ್ಮಪ್ಪನಿಗೆ ಎಲ್ಲ ನೈವೇದ್ಯ ಪದಾರ್ಥ, ತುಪ್ಪ ಗಿಪ್ಪ ಎಲ್ಲ ಈ ತಳಿಯಿಂದನೇ ಮಾಡೋದು. ಸೊ ದೇ ಲವ್ ಯು ಅನ್ಕಂಡೀಷ್ನಲಿ. ಇದೇ ಮಾರ್ಗದಿಂದ ನಾವು ನದಿಯನ್ನು ದಾಟ್ತೇವೆ. ನದಿ ದಾಟೋಣ. ನಮ್ಮ ಹತ್ರ 30 ಕಿಲೋಮೀಟ್ರ್ ಹೋಗೋಷ್ಟು ಪೇಷನ್ಸ್ ಇಲ್ಲ. ಸೊ ನದಿ ದಾಟಿ ಆ ತೀರಕ್ಕೆ ಹೋಗುವ, ತುಂಗೆಯ ತೀರವನ್ನು ದಾಟುವ. ನೋಡ್ರು ಬಾಡಿ ನೋಡ್ರು, ಈ ಎಲ್ಲಪ್ಪ ಬೈಸಪ್ ಎಲ್ಲ ಹೋಗ್ಬಿಟ್ಟಿದ್ದಲ್ಲ. ನಾನು ಯಾಕೆ ಗೊತ್ತಾ ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು, ನಾಳೆ ನನ್ನ ಮಕ್ಕಳು ಮುಂದೆ ಏನಾದರೂ ಕರ್ಕೊಂಬಂದರೆ ಅವರಿಗೆ, ಅಫ್ಕೋರ್ಸ್ ಎಲ್ಲರಿಗೂ ಮಕ್ಕಳು ಮರಿ ಆಗ್ತವೆ, ಬಟ್ ನಾನೇನಾದರೂ ನಾಳೆ ಕರ್ಕೊಂಬಂದರೆ ಅಪ್ಪನಿಗೆ ಒಂದು ಜಾಗ ಗೊತ್ತಿಲ್ಲ ಅಂತ ಅನ್ಬಾರ್ದು ನೋಡ್ಗುರು. ಅದೇ ಕಾರಣ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬರ್ತಾ ಇರೋದು. ಪಾಪ ಅಮ್ಮ ಹಿಡ್ಕೊಂಡ್ಬಿಟ್ಟಾಳೆ. ಬೋಟಿಲ್ಲ. ಇದೆ ಬೋಟ್ ಇದೆ. ಆ ತೀರದಿಂದ, ತುಂಗೆ ತೀರದಿಂದ ಈ ತೀರಕ್ಕೆ ತರ್ತಾವ್ರೆ. ನಮ್ಮಂಗೆ ಇನ್ನೊಬ್ರು ಯಾರೋ ಕಾಯ್ತಾವ್ರೆ. ಪಾಪು, ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳ. ಹೇಳ್ರಿ ನಿಮ್ಮ ಹೆಸರೇನು? ಹೇಳ ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ನಿಂದು 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 ಸೊ ನಾವು ವಿಜಯ ವಿಠಲ ಟೆಂಪಲ್ಗೆ ಆಲ್ಮೋಸ್ಟ್ ಬಂದಿದ್ದೀವಿ. ಸೊ ದಿಸ್ ಹೌ ಟೆಂಪಲ್ ಲುಕ್ ಲೈಕ್. 50 ರೂಪಾಯಿ ನೋಟಿನ ಹಿಂದುಗಡೆ ಇರುವ ಕಲ್ಲಿನ ರಥ ನೀವಿಲ್ಲಿ ನೋಡ್ಬೋದು. ಅದೇ ವ್ಯೂ ಅಲ್ಲಿ ತೋರಿಸ್ತೀನಿ. ಎಕ್ಸಾಕ್ಟ್ಲಿ ಇದೇ ಆ್ಯಂಗಲಲ್ಲಿ ಕ್ಲಿಕ್ ಮಾಡಿರೋದು. ಸೊ ಇದು
ವಿಜಯ ವಿಠಲನ ಮೂಲ ಸ್ಥಾನ. ಇವಾಗ ಈ ಗರ್ಭಗುಡಿಯಲ್ಲಿ ಅಫ್ಕೋರ್ಸ್ ಮೂರ್ತಿ ಇಲ್ಲ, ಆದರೂ ವಿ ಕ್ಯಾನ್ ಗೋ ಇನ್ ಸೈಡ್ ಆ್ಯಂಡ್ ವಿ ಕ್ಯಾನ್ ಸಿ. ಇಲ್ಲಿ ಮೂಲ ಗುಡಿ ಇತ್ತು, ಬಟ್ ಇವಾಗೇನೂ ಇಲ್ಲ. ಆದರೂ ನಮ್ಮ ಜನಗಳು ಕಲಾಕಾರತೆಯನ್ನು ಬಿಟ್ಟೇ ಇಲ್ಲ ನೋಡಿ. ಸೊ ಇಲ್ಲಿಂದ ಕೆಳಗಡೆ ಒಂದು ಸುರಂಗ ಮಾರ್ಗ ಇದೆ, ಅದನ್ನು ನೀವೆಲ್ಲರೂ ನೋಡಲೇಬೇಕು. ನಾನು ನೋಡಿರ್ತಾರೆ, ಆದರೂ ಕೆಲವೊಂದಿಷ್ಟು ಜನ ನೋಡಿರಲಿಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಸಿ. ಟೆಂಪಲ್ ಇದು. ಸೊ ಹೀಗಿತ್ತು. ಇಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಾದರೂ ಫಸ್ಟ್ ಊಟ ಸಿಗುತ್ತೆ, ನಾವು ಊಟ ಮಾಡ್ತೀನಿ. ಪೂರ್ತಿ ಹೊಟ್ಟೆಸ್ತದೆ, ಹೊಟ್ಟೆಸ್ತದೆ ನನಗೆ. ಅಫ್ಕೋರ್ಸ್ ಬಿಸಿಲು ಭಾಳ ಇರುವ ಕಾರಣ ಸ್ವಲ್ಪ ಊಟ ಮಾಡ್ಕೊಂಡು ಹೊಟ್ಟೆಗೆ ಕೂಳು ಹಾಕ್ಕೊಂಡು ಮುಂದೆ ಹೋಗುವ. ಹಂಪಿಯಲ್ಲಿದ್ದೀವಿ ಪ್ರಸ್ತುತ. ಹಾಗೆ ಸುಪ್ರಸಿದ್ಧ ನಮ್ಮ ವಿಷ್ಣು ನರಸಿಂಹನ ಮೂರ್ತಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಈ ಹುಡುಗರು ಸಿಕ್ಕಿದ್ರು. ಇವ್ರದ್ದು ಯಾವರಪ್ಪ ನಿಮ್ಮದು? ಕರ್ಕೊಳ, ಗದಗ ಡಿಸ್ಟಿಕ್, ಶಿರಟ್ಟಿ ತಾಲೂಕು ಅಂತ. ಗದಗ ಡಿಸ್ಟಿಕ್. ಸೊ ಇಲ್ಲೇ ಹಂಪಿಯಲ್ಲಿ ಸಿಕ್ಕರು, ಹಾಗಾಗಿ ಸಿಕ್ಕರು, ಕ್ಯಾಚ್ ಮಾಡ್ಕೊಂಡು. ಸೊ ಇಲ್ಲಿ ನೋಡ್ಬೋದು ಮೂರ್ತಿ ಸ್ಟಾರ್ಟಿಂಗ್ ಫೇಸಿಂದ ತೋರಿಸ್ತೀನಿ. ಇನ್ನೊಂದು ನಿಮಗೆ ಸ್ಪೆಷಲಿ ನನಗೆ ಹಂಪಿ ಯಾತಕ್ಕೆ ಇಷ್ಟ ಆಗುತ್ತೆ ಅಂತಂದರೆ, ಯು ಕ್ಯಾನ್ ಸಿ ಇಲ್ಲಿ ನಿಮಗೆ ಈ ರೀತಿ ಸಿಕ್ಕಾಪಟ್ಟೆ ಟನಲ್ಸ್ಗಳು ಸಿಗ್ತವೆ. ಯಾಕಂತಂದರೆ ಆಗಿನ ಸಮಯದಲ್ಲಿ ಭಕ್ತಗಣಗಳು ಯಾರಾದರೂ ಬಂದಿದ್ದರೆ ಅವರಿಗೆ ನೀರಿನ ವ್ಯವಸ್ಥೆ ಇರಲಿ ಅನ್ನುವ ಕಾರಣ ಇದಾಗಿತ್ತು. ಹಾಗೆ ಸಪೋಸಿಟ್ಲಿ ಹಂಪಿ ಏನಿತ್ತಲ್ಲ, ಇದು ಟೆಕ್ನಾಲಜಿಗೆ ಹೆಸರುವಾಸಿಯಾದ ಕ್ಷೇತ್ರ ಆಗಿತ್ತು. ನೀವು ಎಲ್ಲೂ ಹೋದರೂ ಹಂಪಿಯ ಮಾರ್ಬಲ್ ಎಲ್ಲ ಕಡೆ ಕಾಣುತ್ತೆ. ಸೊ ಇದು ಸೊ ಇಲ್ಲಿ ನಾವು ಮೂರ್ತಿಯನ್ನು ನೋಡಿ ನೆಕ್ಸ್ಟು ಬಡಬಲಿಂಗ ಇದೆ. ಬಡಬಲಿಂಗನ ನೋಡಿ ವಿರೂಪಾಕ್ಷಕ್ಕೆ ಹೋಗ್ತೀವಿ. ನಂದು ಪ್ಲ್ಯಾನ್ ಇದೆ, ಇನ್ನೂ ಪಂಪ ನದಿಯಲ್ಲಿ ಸ್ನಾನ ಮಾಡಬೇಕಂತದ. ನೋಡೋಣ ಇನ್ನು ಏನಾಗ್ತದೆ. ಪೂರ್ತಿ ಇದೆ, ಹಾಗಾಗಿ ಸ್ನಾನ ಮಾಡ್ಬೇಕಂತ ಮನಸ್ಸು ಇದೆ. ನೋಡೋಣ, ಆದರೆ ಮಾಡುವ, ಇಲ್ಲಾಂದ್ರೆ ಇಲ್ಲ. ನಾಕಲೋಕೈಕಏಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ಕೃತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ. ಸ್ನಾನ ಆಯಿತು, ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ಕೋದಂಡರಾಮನ ದೇವಸ್ಥಾನ ಇರ್ಬೋದು ಮೋಸ್ಟ್ಲಿ ಇದೆ. ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತೀವಿ. ಸೊ ಸ್ನಾನ ಆಯಿತು, ಯಂತ್ರೋದ್ಧಾರಕನ ದರ್ಶನ ಒಂದು ಮಾಡಿ ಹೋಗ್ಬಿಡೋ. ಸೊ ಯಂತ್ರೋದ್ಧಾರಕನ ದರ್ಶನ ಆಯಿತು. ಯಂತ್ರೋದ್ಧಾರಕನ ಗುಡಿ ಇದೆ ಇಲ್ಲೇ ಮುಂದೆ, ತುಂಗಭದ್ರ ಇದೆ. ಓಕೆ, ಸೊ ಒಳಗಡೆ ವಿಡಿಯೋ ಮಾಡೋಕ್ಕೆ ಎಂಟ್ರಿ ಇದ್ದಿದ್ದಿಲ್ಲ, ಕೊಡಲಿಲ್ಲ, ಪರ್ಮಿಷನ್ ಕೊಡಲಿಲ್ಲ, ಅದಕ್ಕೋಸ್ಕರ ಮಾಡಲಿಕ್ಕಾಗಲ್ಲ. ಆ್ಯಂಡ್ ವಿ ಡೂ ರೆಸ್ಪೆಕ್ಟ್ ದ್ಯಾಟ್. ಸೊ ಇಲ್ಲಿಂದ ನಮ್ಮ ಶೂಸ್ ಹಾಕ್ಕೊಂಡು ಸೀದಾ ವಿರೂಪಾಕ್ಷನ ದರ್ಶನಕ್ಕೆ ಹೋಗ್ತೀವಿ. ವಿರೂಪಾಕ್ಷನ ದರ್ಶನ ಮಾಡಿ ಸೀದಾ ಮನೆ ಕಡೆಗೆ. ಆ್ಯಂಡ್ ಲುಕ್ ಎಟ್ ದಿಸ್ ವ್ಯೂ. ಜಾಸ್ತಿ ಕಾಣ್ತಾ ಇದೆ. ಸೊ ಇಲ್ಲಿಂದ ವಿರೂಪಾಕ್ಷನ ದರ್ಶನ ಮಾಡಿಕೊಂಡು ಜಲ್ದಿ
ಊಟ ಮಾಡಿ ಆದಷ್ಟು ಬೇಗ ಬಿಡುವ ಪ್ಲ್ಯಾನ್ ಮಾಡ್ತೀವಿ. ಓಕೆ ಬಾಯ್. ಅಣ್ಣ ಭಾರಿ ಹೇಳಕತ್ತ ಈ ಕಡೆ ಬರ್ರಿ ಹೋಗಿ ಕೊಡಿ ಕರ್ಗೋಗಿ ಅಂತೀನಿ. ನಮಗೆ ಈ ಸ್ಪೆಷಲ್ ಕ್ಯೂನು ಫ್ರೀಯಾಗಿ ಬಿಟ್ಟವ್ರೆ. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಯಾವುದೇ ದೇವಸ್ಥಾನಕ್ಕಾಗಲಿ ಈ ರೀತಿ ಇದು ಇರಬಾರ್ದು. ಇದೇನು ಗುರು ಪಾತಾಳೇಶ್ವರ. ಓಕೆ ಫಸ್ಟ್ ಟೈಮ್ ಇಲ್ಲಿ ಕಂಡು ಕೊಡ್ತಾ ಇದ್ದ ನಾನು. ಕಭಿ ಕಭಿ ಸಾರಿ ನೋಡಿ ಸರ್, ಕಲಾಕೃತಿ ನೋಡಿ. ಈ ಒಂದು ಅದ್ಭುತವಾದ ವಂಡರ್. ನಮಗೆ ಯಾವಾಗಾದ್ರೂ ನೀವು ಹಂಪಿಗೆ ಬಂದಿಲ್ಲ ಅಂತಂದರೆ, ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋ ಬರಲಾರ್ದವರು ಮೊದಲು ಹಂಪಿಗೆ ಬನ್ನಿ. ಹಂಪೆ ನೋಡಲಿಲ್ಲ ಅಂದರೆ ಏನು ಗುರು ನೀವು ಜಗತ್ತಲ್ಲಿ ನೋಡಿದ್ದ. ಸೊ ಆಯಿತು, ವಿರೂಪಾಕ್ಷನ ದರ್ಶನ ಕೂಡ ಆಯಿತು. ಹೊಂಡ ಇದು, ಹೊಂಡದಲ್ಲಿ ಆಮೆ ಕಾಣ್ಬೋದು. ನೋಡು ಆಮೆ ಅದ ನೋಡು, ಹುಲಿ ಆಮೆ. ಆಯಿತು, ಇಲ್ಲಿಂದ ನಾವು ನಮ್ಮ ಈ ವ್ಲಾಗನ್ನ ಕ್ಲೋಸ್ ಮಾಡುವ. ಬ್ಯಾಟ್ರಿನ ಕೂಡ ಪುಫ್ ಆಗ್ತದೆ. ಸೊ ಹಾಗಾಗಿ ಐ ಡೋಂಟ್ ನೋ ಹೆಂಗೆ ರೆಕಾರ್ಡ್ ಆಗಿದೆ ಹೆಂಗಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್. ಬಾಯ್ ಬಾಯ್.